ಸನ್ಮಿತ್ರರೇ ನಮಸ್ಕಾರ. ನಾನು ನಿಮ್ಮ RN ಹೆಗಡೆ. ಸಹಕಾರ ಅಮರದ 5ನೇ ಸಂಚಿಕೆಗೆ ತಮಗೆ ಸ್ವಾಗತ. ಆಡಳಿತ ಸಮಿತಿಯ ರಚನೆಯ ಬಗ್ಗೆ ಮತ್ತು ಸದಸ್ಯತ್ವದ ಬಗ್ಗೆ ಹಿಂದಿನ ವಾರ ನೋಡಿದ್ದೇವೆ. ಈ ದಿನ ಆಡಳಿತ ಸಮಿತಿಯ ಸದಸ್ಯರ ಕರ್ತವ್ಯದ ಬಗ್ಗೆ ನೋಡೋಣ ಮತ್ತು ಆಡಳಿತ ಸಮಿತಿಯಲ್ಲಿ ಚರ್ಚಿಸತಕ್ಕ ವಿಷಯಗಳ ಬಗ್ಗೆ ನೋಡೋಣ. ಯಾವುದೇ ವಿಶೇಷ ಸಂದರ್ಭದಲ್ಲಿ ತ್ವರಿತವಾಗಿ ಚರ್ಚಿಸಿ ನಿರ್ಣಯವನ್ನು ಕೈಗೊಳ್ಳಬೇಕಾದಂಥ ಸಂದರ್ಭದಲ್ಲಿ ಉಪಸಮಿತಿಗಳನ್ನು ಆಡಳಿತ ಸಮಿತಿಯವರು ರಚಿಸಿಕೊಳ್ಳಬಹುದು. ಸಂಸ್ಥೆಯ ಅಧ್ಯಕ್ಷ ಮತ್ತು ಕಾರ್ಯದರ್ಶಿಗಳೇ ಉಪಸಮಿತಿಗೆ ಅಧ್ಯಕ್ಷ ಕಾರ್ಯದರ್ಶಿಗಳಾಗಿರ್ತಾರೆ. ಇನ್ನುಳಿದಂತೆ ಆಡಳಿತ ಸಮಿತಿಯ 3 ಅಥವಾ 5 ಜನರನ್ನು ಸಮಿತಿಯ ಸದಸ್ಯರನ್ನಾಗಿ ನೇಮಿಸಿಕೊಳ್ಳಬಹುದು. ಉದಾಹರಣೆಗೆ ಸಾಲ ತ್ವರಿತವಾಗಿ ಮಂಜೂರಿ ಮಾಡಬೇಕಾಗಿದ್ದಲ್ಲಿ ಸಾಲ ಮಂಜೂರಾತಿ ಸಮಿತಿ, ಶಾಖೆಯ ಅಥವಾ ಸಂಘದ ಪ್ರಧಾನ ಕಚೇರಿಯ ಕಟ್ಟಡವನ್ನು ಕಟ್ಟಿಕೊಳ್ಳಬೇಕಾದಂಥ ಸಮಯದಲ್ಲಿ ಕಟ್ಟಡ ನಿರ್ಮಾಣ ಸಮಿತಿ, ಸೂಪರ್ ಮಾರ್ಟ್ಗಳಂತಹ ಖರೀದಿ ವಿಕ್ರಿ ವ್ಯವಹಾರಗಳನ್ನು ನಡೆಸುವ ಸಂಸ್ಥೆಗಳಾಗಿದ್ದಲ್ಲಿ ಖರೀದಿ ವಿಕ್ರಿ ಸಮಿತಿ, ಈ ರೀತಿಯಾಗಿ ಉಪಸಮಿತಿಗಳನ್ನು ರಚಿಸಿಕೊಳ್ಳಬೇಕು. ಉಪಸಮಿತಿಯ ಠರಾವುಗಳನ್ನು ಕಾರ್ಯದರ್ಶಿಯು ಆಡಳಿತ ಮಂಡಳಿಯ ಸಭೆಯ ಗಮನಕ್ಕೆ ತರಬೇಕು ಮತ್ತು ಘಟನೋತ್ತರ ಮಂಜೂರಿಯನ್ನು ಪಡೆದುಕೊಳ್ಳತಕ್ಕದ್ದು. ಉಪಸಮಿತಿಯ ಯಾವುದೇ ತೀರ್ಮಾನವನ್ನು ಬದಲಿಸುವ ಹಕ್ಕು ಆಡಳಿತ ಸಮಿತಿಯ ಸದಸ್ಯರಿಗೆ ಇರುತ್ತದೆ. ಇನ್ನು ಆಡಳಿತ ಸಮಿತಿಯ ಅಥವಾ ಸರ್ವ ಸದಸ್ಯರ ಈಗ ಯಾವುದೇ ಸಭೆಯನ್ನು ಕರೆಯಬೇಕಾದರೂ ಮೊದಲಿನ ವಿಷಯ ಹಿಂದಿನ ಸಭೆಯ ಠರಾವುಗಳನ್ನು ಓದಿ ದೃಢೀಕರಿಸಬೇಕು ಎಂಬುದಾಗಿರುತ್ತದೆ. ಯಾಕೆಂದರೆ ಸಭೆಯನ್ನು ನಡೆಸಿ ಚರ್ಚೆಯನ್ನು ನಡೆಸಿ ಠರಾವುಗಳನ್ನು ಕೈಗೊಂಡು ಅವು ಯಾವುದೇ ಕಾರ್ಯರೂಪಕ್ಕೆ ಬರಲಿಲ್ಲ ಅಂತಾದರೆ ಸಭೆ ನಡೆಸಿ ಏನೂ ಪ್ರಯೋಜನ ಇರುವುದಿಲ್ಲ. ಹಾಗಾಗಿ ಮೊದಲನೇ ವಿಷಯ ಹಿಂದಿನ ಸಭೆಯ ಠರಾವುಗಳನ್ನು ದೃಢೀಕರಿಸುವುದು ಎಂಬುದಾಗಿರಬೇಕು. ಇನ್ನು ಎರಡನೇ ವಿಷಯ ಜಮಾ ಖರ್ಚಿನದ್ದಾಗಿರಬೇಕು. ಜಮಾ ಖರ್ಚಿನ ಮಂಜೂರಿ ಅಂತಾಗಿರಬೇಕು. ಕಳೆದ ಸಭೆಯ ನಂತರ ಈ ದಿನದ ಸಭೆಯವರೆಗಿನ ಎಲ್ಲ ವಿಭಾಗಗಳ ಜಮಾ ಖರ್ಚುಗಳನ್ನು ಕಾರ್ಯದರ್ಶಿಯು ಆಡಳಿತ ಸಮಿತಿಯ ಮುಂದೆ ಇಟ್ಟು ಮಂಜೂರಿಯನ್ನು ಪಡೆದುಕೊಳ್ಳಬೇಕು. ಆ ನಂತರ ಆದ್ಯತೆಯ ಮೇರೆಗೆ ಬೇರೆ ಬೇರೆ ವಿಷಯಗಳನ್ನು ಚರ್ಚಿಸಬಹುದು. ಉದಾಹರಣೆಗೆ ನಂತರದಲ್ಲಿ ಸದಸ್ಯತ್ವಕ್ಕೆ ಬಂದ ಅರ್ಜಿಗಳನ್ನು ಪರಿಶೀಲನೆ ಅಥವಾ ಸಿಬ್ಬಂದಿಗಳ ಮತ್ತು ಆಡಳಿತ ಸಮಿತಿಯವರ ಪ್ರಯಾಣ ಭತ್ಯೆ ಅಥವಾ ಇನ್ನಿತರ ಭತ್ಯೆಗಳ ಮಂಜೂರಿ, ಉದಾಹರಣೆಗೆ ಸಿಬ್ಬಂದಿಗಳಿಗೆ ಗ್ರ್ಯಾಚ್ಯುಟಿ ಅಥವಾ ಕಾಲಕಾಲಕ್ಕೆ ಕೊಡ್ತಕ್ಕಂಥ ವೈದ್ಯಕೀಯ ಭತ್ಯೆ, ಮನೆ ಬಾಡಿಗೆ ಭತ್ಯೆ ಮಂಜೂರಿ ಮುಂತಾದ ವಿಷಯಗಳನ್ನು ನಂತರ ಚರ್ಚಿಸಬಹುದು. ಸದಸ್ಯರಿಂದ ಬಂದ ಸಾಲ ಬೇಡಿಕೆಯ ಅರ್ಜಿಗಳನ್ನು ಪರಿಶೀಲಿಸುವ ಸಂದರ್ಭದಲ್ಲಿ ಸಾಲ ಬೇಡಿಕೆ ಮಾಡಿಕೊಂಡು ಬಂದ ಸದಸ್ಯನ ಸಂಪೂರ್ಣ ಮಾಹಿತಿಯನ್ನು ಕಾರ್ಯದರ್ಶಿಯು ಸಭೆಯ ಗಮನಕ್ಕೆ ತರಬೇಕು. ಉದಾಹರಣೆಗೆ ಆತ ಹೊಂದಿದ ಜಮೀನೆಷ್ಟು, ಆತ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಯಾವ ರೀತಿಯ ಹಣಕಾಸು ನೆರವನ್ನು ಪಡೆದಿದ್ದಾನೋ ಹೇಗೆ ಎಂಬುದನ್ನು ಪರಿಶೀಲಿಸಿ ಅದನ್ನು ಸಭೆಯ ಗಮನಕ್ಕೆ ತರಬೇಕು. ಮತ್ತು ಜಾಮೀನ್ದಾರರ ಅವಶ್ಯಕತೆ ಇದ್ದಲ್ಲಿ ಜಾಮೀನ್ದಾರರ ಸಂಪೂರ್ಣ ವಿವರವನ್ನು ಕೂಡ ಸಭೆಯ ಗಮನಕ್ಕೆ ತಂದು ಅದನ್ನು ಚರ್ಚಿಸಬೇಕು. ಇಲ್ಲದಿದ್ದರೆ ಚರ್ಚೆ ಅಪೂರ್ಣವಾಗಿರ್ತದೆ. ಹೀಗೆ ಇವು ಎಲ್ಲ ವಿಚಾರಗಳನ್ನು ನೋಡಿಯೇ ಸಾಲ ಮಂಜೂರಾತಿಯನ್ನು ನೀಡಬೇಕು. ಮತ್ತು ಕಟ್ಬಾಕಿ ಸದಸ್ಯರ ಬಗ್ಗೆ ಕಟ್ಬಾಕಿ ಸದಸ್ಯರು ಈ ತಿಂಗಳಲ್ಲಿ ಎಷ್ಟು ಜನ ಕಟ್ಬಾಕಿ ಸದಸ್ಯರಾಗಿದ್ದಾರೆ, ಅವ್ರ ಮೇಲೆ ಯಾವ ರೀತಿ ಕ್ರಮವನ್ನು ಜರುಗಿಸಬೇಕೋ ಬೇಡೋ, ಅಥವಾ ಕ್ರಮವನ್ನು ಜರುಗಿಸುವುದಾದರೆ ಯಾವ ರೀತಿ ಕ್ರಮವನ್ನು ಜರುಗಿಸಬೇಕು ಎಂಬುದನ್ನು ಸಭೆಯಲ್ಲಿ ಚರ್ಚಿಸಬೇಕು. ಇನ್ನು ಆರ್ಥಿಕ ವರ್ಷ ಮುಗಿದಿದ್ದರೆ ಸರ್ವ ಸದಸ್ಯರ ಮಂಜೂರಿ ಪಡೆದ ಲೆಕ್ಕ ಪರಿಶೋಧಕರಿಗೆ ಲೆಕ್ಕವನ್ನು ತಪಾಸಿಸಲಿಕ್ಕೆ ವಿನಂತಿ ಮಾಡಿಕೊಳ್ಳಲಿಕ್ಕೆ ಕಾರ್ಯದರ್ಶಿಗೆ ಸೂಚನೆಯನ್ನು ನೀಡಬೇಕು. ಲೆಕ್ಕ ಪರಿಶೋಧನೆ ಆಗಿ ಸಂಸ್ಥೆಯು ಲಾಭ ಗಳಿಸಿದ್ದಲ್ಲಿ ಲಾಭ ವಿಭಾಗನೆ ಮಾಡಬೇಕು. ಸರ್ವ ಸದಸ್ಯರ ಸಭೆಯ ಮುಂದೆ ಈ ವಿಷಯವನ್ನು ಇಡಬೇಕು ಮತ್ತು ಮುಂದಿನ ವರ್ಷಕ್ಕಾಗಿ ಬಜೆಟನ್ನು ತಯಾರಿಸಬೇಕು. ಆಡಳಿತ ಮಂಡಳಿಯು ಯಾವುದೇ ತೀರ್ಮಾನಗಳು ತೆಗೆದುಕೊಳ್ಳುವಾಗ ಸಂಸ್ಥೆಯು ನಷ್ಟ ಹೊಂದುವಂತೆ ಆಗಬಾರದು. ಒಂದಾನು ವೇಳೆ ಸರ್ವ ಸದಸ್ಯರ ತೀರ್ಮಾನವನ್ನು ಕಾರ್ಯರೂಪಕ್ಕೆ ತರುವಾಗ ಸಂಸ್ಥೆಗೆ ಏನಾದರೂ ನಷ್ಟ ಆಗಿದ್ದಿದ್ರೆ ಆ ನಷ್ಟವನ್ನು ಯಾವ ಮೂಲದಿಂದ ಆ ರೀತಿಯಾಗಿ ನಷ್ಟ ಆಗ್ತದೆ, ಆ ನಷ್ಟಕ್ಕೆ ಕಾರಣ ಏನು ಎಂಬ ಅಂಶಗಳ ಬಗ್ಗೆ ಚರ್ಚಿಸಿ ಸೂಕ್ತ ತೀರ್ಮಾನಗಳನ್ನು ಕೈಗೊಂಡು ಸರ್ವ ಸದಸ್ಯರ ಸಭೆಯಲ್ಲಿ ಆ ವಿಷಯವನ್ನು ಇಟ್ಟು ಮಂಜೂರಿ ಆಗುವಂತೆ ಆಡಳಿತ ಸಮಿತಿಯವರು
ನೋಡಿಕೊಳ್ಬೇಕು. ಮತ್ತು ಸಂಸ್ಥೆಯು ಲಾಭವನ್ನು ಹೊಂದಿದ್ದಲ್ಲಿ ಲಾಭ ವಿಭಾಗಣೆ ಮಾಡಿ ಆ ವಿಷಯವನ್ನು ಕೂಡ ಸರ್ವ ಸದಸ್ಯ ಸಭೆಗೆ ತರಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೇನೆ. ಮತ್ತು ಕಾಲಕಾಲಕ್ಕೆ ಠೇವು ಮತ್ತು ಸಾಲಗಳ ಮೇಲಿನ ಬಡ್ಡಿ ದರವನ್ನು ಪರಿಶೀಲಿಸಿ ಬಡ್ಡಿ ದರವನ್ನು ನಿರ್ಧರಿಸುವ ಹಕ್ಕು ಆಡಳಿತ ಸಮಿತಿಗೆ ಇರುತ್ತದೆ. ಆದರೆ ಯಾವುದೇ ಕಾರಣಕ್ಕಾಗಿ ಇದು ಸಂಸ್ಥೆಯ ಉಪವಿಧಿಗಳಲ್ಲಿ ಉಲ್ಲೇಖವಾದನ್ನು ಮೀರಿರಬಾರದು. ಸಂಸ್ಥೆಯ ಉಪವಿಧಿಗಳಲ್ಲಿ ಯಾವ ರೀತಿ ಉಲ್ಲೇಖಿತವಾಗಿರ್ತದೆ ಆ ರೀತಿಯಾಗಿಯೇ ಇರಬೇಕು. ಇನ್ನು ಕಾರ್ಯದರ್ಶಿ ಮಂಡಳಿ ಮತ್ತು ಸದಸ್ಯರ ನೀತಿ ಸಂಹಿತೆ, ಅಂದರೆ ಯಾವ ರೀತಿಯಾಗಿ ಆಡಳಿತ ಮಂಡಳಿಯವರು ಇರಬೇಕು, ಯಾವ ರೀತಿಯಾಗಿ ನೌಕರರು ಇರಬೇಕು ಅನ್ನೋದು ಸೂಚಿಸುವಂತಹ ನೀತಿ ಸಂಹಿತೆಯನ್ನು ಸಂಘವು ಹೊಂದಿರಬೇಕು. ಇನ್ನು ಸಿಬ್ಬಂದಿಗಳ ವರ್ತನೆಯ ಬಗ್ಗೆ ಸಮಿತಿಯು ನಿಗಾ ಇಡಬೇಕು. ಅವರು ಸಂಸ್ಥೆಯ ಆಸಕ್ತಿಗೆ ವಿರುದ್ಧವಾಗಿ ವರ್ತಿಸಿದ್ದಲ್ಲಿ ಅಥವಾ ವರ್ತಿಸುತ್ತಾರೆಂದು ಕಂಡು ಬಂದಲ್ಲಿ ಅವರಿಗೆ ನೋಟಿಸು ನೀಡಿ ಆ ವಿಷಯವನ್ನು ಸಂಸ್ಥೆಯ ಹಿತಕ್ಕೆ ಧಕ್ಕೆ ಆಗದಂತೆ ನೋಡಿಕೊಳ್ಬೇಕು. ಇನ್ನು ಸೌಹಾರ್ದ ಸಹಕಾರಿ ಸಂಘಗಳಲ್ಲಿ ಸಿಬ್ಬಂದಿಗಳ ಮೇಲೆ ಕ್ರಮ ಕೈಗೊಳ್ಳುವ ಬಗ್ಗೆ ಸಂಪೂರ್ಣ ಅಧಿಕಾರ ಆಡಳಿತ ಸಮಿತಿಗಿರ್ತದೆ. ಇತರೆ ಸಹಕಾರಿ ಸಂಘಗಳಲ್ಲಿ ನೌಕರರ ಮೇಲೆ ಕ್ರಮ ಕೈಗೊಳ್ಳಬೇಕಾದ ಪಕ್ಷದಲ್ಲಿ ಆ ವಿಷಯವನ್ನು ಸಹಕಾರಿ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದು ಅವರ ಮಾರ್ಗದರ್ಶನ ಮೇರೆಗೆ ವಿಷಯವನ್ನು ಬಗೆಹರಿಸಿಕೊಳ್ಳಬೇಕು. ಇವಿಷ್ಟು ಈ ದಿನದ ವಿಷಯಗಳು. ಇನ್ನು ತಮ್ಮ ಅಭಿಪ್ರಾಯಗಳನ್ನು ನಮಗೆ ನೇರವಾಗಿ ತಿಳಿಸಬಹುದು ಅಥವಾ ಕಾಮೆಂಟ್ ಬಾಕ್ಸಲ್ಲಿ ತಾವು ತಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು ಎಂಬುದಾಗಿ ಕೇಳಿಕೊಳ್ತೇನೆ. ಮತ್ತೆ ಸಿಗೋಣ ಮುಂದಿನ ವಾರ. ಅಲ್ಲಿಯ ತನಕ ಮತ್ತೊಮ್ಮೆ ತಮಗೆಲ್ಲರಿಗೂ ನಮಸ್ಕಾರ. ಸಹಕಾರವು ರಕ್ಷತಿ ರಕ್ಷಿತಃ.